ಸ್ನೇಹಿತರೆ, ಮೂರನೇ ಸೆಮಿಸ್ಟರ್ ಹಾಗೂ ನಾಲ್ಕನೇ ಸೆಮಿಸ್ಟರ್ ವಿದ್ಯಾರ್ಥಿಗಳಿಗೆ ದಾವಣಗೆರೆ ವಿಶ್ವವಿದ್ಯಾಲಯದಲ್ಲಿ ಭಾಷಾಂತರ ತತ್ವ ಮತ್ತು ಪ್ರಯೋಗ ಮುಕ್ತ ಆಯ್ಕೆ ಪತ್ರಿಕೆ ಇದೆ. ಈ ಸಬ್ಜೆಕ್ಟ್ ಇದೆ. ಈ 2 ವರ್ಷಗಳಲ್ಲಿ ಭಾಷಾಂತರ ತತ್ವ ಮತ್ತು ಪ್ರಯೋಗ ಈ ಪತ್ರಿಕೆಗೆ ಸಂಬಂಧಪಟ್ಟ ಹಾಗೆ ಪರೀಕ್ಷೆಯಲ್ಲಿ ಕೇಳಿರುವ 2 ಅಂಕದ ಪ್ರಶ್ನೋತ್ತರಗಳನ್ನು ಕುರಿತು ಇವತ್ತು ನಾವು ಗಮನ ಹರಿಸೋಣ. ಪರೀಕ್ಷೆಯಲ್ಲಿ ಕೇಳಬಹುದಾದ ಕೆಲವು ಪ್ರಶ್ನೆಗಳು, ಅದಕ್ಕೆ ಉತ್ತರಗಳು ಹೀಗಿದೆ. ಭಾಷಾಂತರ ಎಂದರೇನು? ಒಂದು ಭಾಷೆಯಲ್ಲಿನ ಮಾತು ಅಥವಾ ಬರವಣಿಗೆಯನ್ನು ಇನ್ನೊಂದು ಭಾಷೆಯಲ್ಲಿ ಸಮಾನ ಅರ್ಥ ನೀಡುವಂತೆ ಪರಿವರ್ತಿಸುವ ಒಂದು ಪ್ರಕ್ರಿಯೆ ಅಂತ ಕರೀತಾರೆ. ಅಥವಾ 2 ಭಾಷೆಗಳ ನಡುವೆ ನಡೆಯುವ ವ್ಯವಹಾರವೇ ಭಾಷಾಂತರ ಅಂತಲೂ ಕೂಡ ಕರಿತೀವಿ. ಭಾಷಾಂತರ ಪದಕ್ಕಿರುವ ಇಂಗ್ಲೀಷ್ ಭಾಷೆಯ ಪದಗಳನ್ನು ತಿಳಿಸಿ ಅಂತ ಕೇಳ್ತಾರೆ. ಇದಕ್ಕುತ್ತರ ಟ್ರಾನ್ಸ್ಲೇಷನ್, ವರ್ಷನ್, ರೆಂಡರಿಂಗ್ ಅಂತೇಳಿ ಗಮನ ಹರಿಸ್ತೀವಿ. ಟ್ರಾನ್ಸ್ಲೇಷನ್ ಶಬ್ದಕ್ಕಿರುವ ಕನಿಷ್ಠ ಅರ್ಥವೇನು? ಒಮ್ಮೆ ಈ ಪ್ರಶ್ನೆಯನ್ನು ಕೇಳಿದರು. ಇದಕ್ಕೆ ಉತ್ತರ ಚಪ್ಪಲಿ ರಿಪೇರಿ ಮಾಡುವುದು ಅಂತೇಳಿ ನಾವು ಸಾಮಾನ್ಯ ಕನಿಷ್ಠವಾಗಿ ಕರೀತಕ್ಕಂಥದ್ದು. 4ನೇ ಪ್ರಶ್ನೆ ಹೀಗಿದೆ. ಭಾಷಾಂತರಕ್ಕೆ ಪಾರಸಿ ಭಾಷೆಯ ಸಂವಾದಿ ಪದ ಯಾವುದು? ಭಾಷಾಂತರಕ್ಕೆ ಪಾರಸಿ ಭಾಷೆಯ ಸಂವಾದಿ ಪದ ತರ್ಜುಮಾ ಅಥವಾ ತರ್ಜುಮೆ ಅಂತೇಳಿ ನೋಡ್ತೀವಿ. 5ನೇ ಪ್ರಶ್ನೆ. ಭಾಷಾಂತರದ 2 ಪ್ರಯೋಜನಗಳನ್ನು ತಿಳಿಸಿ. ಉತ್ತರ: 1ನೇದು, ಭಾಷೆಗಳು ಭಿನ್ನವಾದರೂ ಭಾವ ಒಂದೇ ಎಂಬ ಭಾವನೆಯನ್ನು ಮೂಡಿಸಲು ಭಾಷಾಂತರಗಳು ನೆರವಾಗುತ್ತವೆ. 2ನೇದು, ಜ್ಞಾನ ಸಾಧನೆಯ ಜೊತೆಗೆ ಭಿನ್ನಾಭಿಪ್ರಾಯಗಳು ನಿವಾರಣೆಯಾಗುತ್ತವೆ. 3ನೇದು, ಭಾಷಾಂತರದ ಪರಿಣಾಮವಾಗಿ ಬೌದ್ಧಿಕವಾಗಿ, ಭಾವನಾತ್ಮಕವಾಗಿ, ಸಾಂಸ್ಕೃತಿಕವಾಗಿ ಸಾಮರಸ್ಯ ಸ್ಥಾಪನೆಗೆ ದಾರಿ ಸಿಕ್ಕಂತಾಗುತ್ತದೆ. 6ನೇ ಪ್ರಶ್ನೆ. ಡಾಕ್ಟರ್ CPK ರವರ ಪ್ರಕಾರ ಭಾಷಾಂತರ ಎಂದರೇನು? CPK ರವರ ಪ್ರಕಾರ ಭಾಷಾಂತರ ಅಂತಂದರೆ ಪ್ರಜ್ಞಾಪೂರ್ವಕ ಕಲೆ ಅಂತೇಳಿ ಭಾಷಾಂತರವನ್ನು CPK ಅವರು ಕರೀತಾರೆ. 7ನೇ ಪ್ರಶ್ನೆ. ಉತ್ತಮ ಭಾಷಾಂತರದ ಲಕ್ಷಣಗಳ್ಯಾವುವು ಅಂತ ಕೇಳ್ತಾರೆ. ಇದಕ್ಕುತ್ತರ ಸರಳತೆ, ನಿರ್ದಿಷ್ಟತೆ, ಶುದ್ಧತೆ, ಮಾಧುರ್ಯ, ಸಂಕ್ಷಿಪ್ತತೆ ಇವು ಉತ್ತಮ ಭಾಷಾಂತರದ ಲಕ್ಷಣಗಳು ಅಥವಾ ಆದರ್ಶ ಭಾಷಾಂತರಕಾರನ ಲಕ್ಷಣಗಳಂತಲೂ ಕೂಡ ನಾವು ಕರಿಬೋದು. ಕುವೆಂಪು ರಚಿಸಿದ ಮಹಾಕಾವ್ಯ ಯಾವುದು? ಕುವೆಂಪುರವರು ರಚಿಸಿರ್ತಕ್ಕಂಥ ಮಹಾಕಾವ್ಯ ಶ್ರೀ ರಾಮಾಯಣ ದರ್ಶನಂ ಅಂತೇಳಿ ನೋಡ್ತೀವಿ. ಇವರ ಕಾದಂಬರಿಗಳು ಕಾನೂರು ಹೆಗ್ಗಡತಿ, ಮಲೆಗಳಲ್ಲಿ ಮದುಮಗಳು. ಒಮ್ಮೆ ಪರೀಕ್ಷೆಯಲ್ಲಿ ಕುವೆಂಪು ರಚಿಸಿದ ಮಹಾಕಾವ್ಯ ಯಾವುದು ಅಂತೇಳಿ ಕೇಳಿದರು. ಶ್ರೀ ರಾಮಾಯಣ ದರ್ಶನಂ. 9ನೇ ಪ್ರಶ್ನೆ ಹೀಗಿದೆ. ಇಂಗ್ಲೀಷ್ನಿಂದ ಕನ್ನಡಕ್ಕೆ ಅನುವಾದಗೊಂಡ ಯಾವುದಾದರೂ ಕವಿ ಕೃತಿಗಳನ್ನು ಹೆಸರಿಸಿ. ಉತ್ತರ: ಕುವೆಂಪುರವರು ಶೇಕ್ಸ್ಪಿಯರನ ಹ್ಯಾಮ್ಲೆಟ್ ಮತ್ತು ಟೆಂಪೆಸ್ಟ್ ನಾಟಕವನ್ನು ರಕ್ತಾಕ್ಷಿ ಮತ್ತು ಬಿರುಗಾಳಿ ಎನ್ನುವ ಕನ್ನಡ ಅನುವಾದವನ್ನು ಮಾಡಿದ್ದಾರೆ. BM ಶ್ರೀ ಅವರು ಇಂಗ್ಲೀಷ್ ಗೀತೆಗಳು ಇದು ಕೂಡ ಅನುವಾದ ಕೃತಿ. 10ನೇ ಪ್ರಶ್ನೆ. ಕನ್ನಡದ 2 ಭಾಷಾಂತರಕಾರರನ್ನು ಹೆಸರಿಸಿ. BM ಶ್ರೀ, ಕುವೆಂಪು, ದೇಜೇಗೌ, SV ಪರಮೇಶ್ವರ ಭಟ್ಟ, ನಿಸಾರ್ ಅಹಮದ್, B ವೆಂಕಟಾಚಾರ್ಯ, ಗಳಗನಾಥ, ಹೀಗೆ ಅನೇಕ ಜನರನ್ನು ನಾವು ನೆನಪು ಮಾಡ್ಕೋಬಹುದು. 11ನೇ ಪ್ರಶ್ನೆ. ಭಾಷಾಂತರಕಾರನ 2 ಅರ್ಹತೆಗಳನ್ನು ತಿಳಿಸಿ. ಭಾಷಾಂತರಕಾರನ ಅರ್ಹತೆಗಳು: ಮೇಲ್ಮೈ ವ್ಯಾಕರಣ ಮತ್ತು ಒಳ ವ್ಯಾಕರಣ ಚೆನ್ನಾಗಿ ಗೊತ್ತಿರಬೇಕು, ಸಾಹಿತ್ಯಿಕ ಪ್ರತಿಭೆಯ ಜೊತೆಗೆ ಭಾಷಾ ವೈಜ್ಞಾನಿಕ ವಿಜ್ಞಾನದ ಅರಿವಿರಬೇಕು, ವಿಷಯದ ಬಗೆಗಿನ ಆಸಕ್ತಿ ಇರಬೇಕು ಅಂತೇಳಿ ನಾವು ನೋಡ್ಬೋದು. 12ನೇ ಪ್ರಶ್ನೆ ಹೀಗಿದೆ. ಲಿಪ್ಯಂತರ ಎಂದರೇನು? ಭಾಷೆಯಲ್ಲಿನ ಧ್ವನಿ ಸಂಕೇತಗಳನ್ನು
ಅಳವಡಿಸುವುದನ್ನು ಲಿಪ್ಯಂತರ ಅಂತೇಳಿ ಕರಿತೀವಿ. ಈಗ ನೀವು ಕನ್ನಡದಲ್ಲಿ ಅದು ಮನೆ, ಇಂಗ್ಲೀಷಲ್ಲೂ ನಾವೇನು ಮಾಡ್ತೀವಿ, ಅದು ಮನೆ, ADU, ಅದು MENE ಮನೆ. ಅದರಲ್ಲಿ ಏನಾಗುತ್ತೆ ಅಂದರೆ ಬರೀ ಧ್ವನಿ ಸಂಕೇತಗಳನ್ನು ನಾವೇನು ಮಾಡ್ತೀವಿ, ಅಳವಡಿಸ್ತೀವಿ. ಹಾಗಾಗಿ ಭಾಷೆಯಲ್ಲಿನ ಧ್ವನಿ ಸಂಕೇತಗಳನ್ನು ಅಳವಡಿಸುವುದನ್ನು ನಾವೇನಂತ ಕರಿತೀವಿ, ಲಿಪ್ಯಂತರ ಅಂತೇಳಿ ಕರಿತೀವಿ. ಭಾಷಾಂತರದ 2 ಪ್ರಕಾರಗಳನ್ನು ಹೆಸರಿಸಿ. ಭಾಷಾಂತರದ 2 ಪ್ರಕಾರಗಳು ಸರಳಾನುವಾದ, ನೇರಾನುವಾದ, ಪದಾನುವಾದ, ಸಂಕ್ಷಿಪ್ತಾನುವಾದ, ರೂಪಾಂತರ. ಇದರಲ್ಲಿ ಯಾವುದಾದ್ರೂ 2 ಹೆಸರು ಬರೆದ್ರೆ ಸಾಕು. 14ನೇ ಪ್ರಶ್ನೆ ಹೀಗಿದೆ, ಪೋಸ್ಟ್ಗೇಟ್ ರವರ 5 ತತ್ವಗಳನ್ನು ಹೆಸರಿಸಿ. ಪೋಸ್ಟ್ಗೇಟ್ ರವರ 5 ತತ್ವಗಳು: 1ನೇದು ವಿಧೇಯತಾ ತತ್ವ, 2ನೇದು ಆನಂದ ತತ್ವ, 3ನೇದು ಅನುರೂಪತಾ ತತ್ವ, 4ನೇದು ಪರಿಹಾರ ತತ್ವ, 5ನೇದು ಮೂಲಭಾಷತ್ವ. 15ನೇ ಪ್ರಶ್ನೆ ಹೀಗಿದೆ, ಕನ್ನಡಕ್ಕೆ ಭಾಷಾಂತರಗೊಂಡ ಶೇಕ್ಸ್ಪಿಯರನ 2 ನಾಟಕಗಳನ್ನು ತಿಳಿಸಿ. ಈ ಪ್ರಶ್ನೆ 2 ಬಾರಿ ಕೇಳಿದರು ಪರೀಕ್ಷೆಯಲ್ಲಿ. ಶೇಕ್ಸ್ಪಿಯರನ ನಾಟಕಗಳೆಂದರೆ ಮ್ಯಾಕ್ಬತ್, ಕನ್ನಡದಲ್ಲಿ ಪ್ರತಾಪ ರುದ್ರದೇವ ಅಂತೇಳಿ ಅನುವಾದ ಮಾಡಿದ್ದಾರೆ. ಮತ್ತೊಂದು ಅವರ ನಾಟಕ ಎ ಮಿಡ್ ಸಮ್ಮರ್ ನೈಟ್ ಡ್ರೀಮ್ ಅಂತಕ್ಕಂಥದ್ದು ಪ್ರಮಿಳಾರ್ಜುನಿಯ ಅನ್ನೋ ಹೆಸರಲ್ಲಿ ಕನ್ನಡಕ್ಕೆ ಅನುವಾದ ಆಗಿದೆ. ಒಥೆಲೋ ನಾಟಕವನ್ನು ರಾಘವೇಂದ್ರ ರಾವ್ ಅನ್ನೋ ಹೆಸರಲ್ಲಿ ತಗೊಂಬಂದಿದ್ದಾರೆ. ರೋಮಿಯೋ ಆ್ಯಂಡ್ ಜೂಲಿಯೆಟ್ ನಾಟಕವನ್ನು ರಾಮವರ್ಮ ಲೀಲಾವತಿ ಅಂತಕ್ಕಂಥ ಹೆಸರಲ್ಲಿ ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ. 16ನೇ ಪ್ರಶ್ನೆ, ಕನ್ನಡಕ್ಕೆ ಇಂಗ್ಲೀಷ್ನಿಂದ ಅನುವಾದಗೊಂಡ ಮೊದಲ ಕೃತಿ ಯಾವುದು? ಕನ್ನಡಕ್ಕೆ ಇಂಗ್ಲೀಷ್ನಿಂದ ಭಾಷಾಂತರಗೊಂಡ ಮೊದಲ ಕೃತಿ 1847ರಲ್ಲಿ R. ವೈಗಲ್ರವರ ಯಾತ್ರಿಕನ ಸಂಚಾರ ಭಾಗ 1 ಅನ್ನೋ ಕೃತಿ ಭಾಷಾಂತರ ಆಗಿದೆ. 17ನೇ ಪ್ರಶ್ನೆ, ಬಂಗಾಳಿ ಮತ್ತು ಮರಾಠಿಯಿಂದ ಕನ್ನಡಕ್ಕೆ ಅನುವಾದ ಮಾಡಿದ ಪ್ರಮುಖರನ್ನು ಹೆಸರಿಸಿ. ನೀವು ಬಂಗಾಳಿಯಲ್ಲಿ B. ವೆಂಕಟಾಚಾರ್ಯ, AN. ನರಸಿಂಹಯ್ಯ ಅವರನ್ನು ನಾವು ಮುಖ್ಯವಾಗಿ ಗಮನಿಸ್ತೀವಿ. ಮರಾಠಿಯಲ್ಲಿ ಗಳಗನಾಥ, ಹರಿನಾರಾಯಣ ಆಪ್ಟೆ ಹೆಸರುಗಳು ಕೇಳಿಬರುತ್ತವೆ. ಇಂಗ್ಲೀಷ್ ಗೀತೆಗಳ ಕೃತಿಯನ್ನು ಯಾರು ಯಾವಾಗ ಪ್ರಕಟಿಸಿದರು? 1922ರಲ್ಲಿ BM ಶ್ರೀ ಅವರು ಪ್ರಕಟಿಸ್ತಾರೆ. 19ನೇ ಪ್ರಶ್ನೆ ಹೀಗಿದೆ, ಜಾಗತಿಕವಾಗಿ ಭಾಷಾಂತರಗೊಂಡ ಮೊದಲ ಕೃತಿ ಯಾವುದು? ಜಾಗತಿಕವಾಗಿ ಭಾಷಾಂತರಗೊಂಡ ಕೃತಿ ದ ಎಪಿಕ್ ಆಫ್ ಗಿಲ್ಗಮೇಶ್. ಕ್ರಿಸ್ತಪೂರ್ವ 1500ರಲ್ಲಿ ಸುಮೇರಿಯನ್ ಭಾಷೆಯಿಂದ ಅಕ್ಕಡಿ ಭಾಷೆಗೆ ಭಾಷಾಂತರವಾಯಿತು. ಯಾವುದು ಮೊದಲ ಕೃತಿ? ದ ಎಪಿಕ್ ಆಫ್ ಗಿಲ್ಗಮೇಶ್ ಅಂತೇಳಿ ನೋಡ್ತೀವಿ. ಅಳವಡಿಕೆ ಎಂದರೇನು? ಮೂಲ ಕೃತಿಯ ಸಂಸ್ಕೃತಿಯ ಉದ್ದಿಷ್ಟ ಭಾಷೆಯ ಸಂದರ್ಭದಲ್ಲಿ ಅಸ್ತಿತ್ವದಲ್ಲಿಲ್ಲದಾಗ ಸಾಂಸ್ಕೃತಿಕ ಸನ್ನಿವೇಶದಲ್ಲಿಯೇ ಬದಲಾವಣೆ ತರುವುದನ್ನು ನಾವು ಅಳವಡಿಕೆ ಅಂತೇಳಿ ಕರಿತೀವಿ. ರೂಪಾಂತರ ಎಂದರೇನು ಅಂತ ಪ್ರಶ್ನೆ ಕೇಳಬಹುದು. ಅದಕ್ಕುತ್ತರ, ಮೂಲ ಪಠ್ಯಕ್ಕಿಂತಲೂ ಪರಿಣಾಮಕಾರಿಯಾಗಿ ಇರಬೇಕೆಂಬ ಅಪೇಕ್ಷೆಯಿಂದಲೇ ಮಾಡುವ ಅನುವಾದವನ್ನು ರೂಪಾಂತರ ಅಂತೇಳಿ ಕರಿತೀವಿ. ಉದಾಹರಣೆಗೆ ನಾವು ಕುವೆಂಪುರವರ ರಕ್ತಾಕ್ಷಿ ನಾಟಕವನ್ನು ನೋಡ್ಬೋದು. ಇದು ಶೇಕ್ಸ್ಪಿಯರನ ಹ್ಯಾಮ್ಲೆಟ್ ನಾಟಕದ ರೂಪಾಂತರ ಅಂತೇಳಿ ಕರೀತಾರೆ. ಭಾವಾನುವಾದ ಎಂದರೇನು? ಮೂಲ ಕರ್ತೃವಿನ ಆಶಯ ಭಾವಗಳು ನಾಶವಾಗದೆ ಮಾಡುವ ಅನುವಾದವೇ ಭಾವಾನುವಾದ ಅಂತೇಳಿ ಕರಿತೀವಿ. ಉದಾಹರಣೆ, ಭಾವಾನುವಾದಕ್ಕೆ ಬೇಂದ್ರೆಯವರ ಕನ್ನಡ ಮೇಘದೂತವನ್ನು ನಾವಿಲ್ಲಿ ಉದಾಹರಣೆಯಾಗಿ ಗಮನಿಸ್ಬೋದು. ಪದಾನುವಾದ ಎಂದರೇನು? ಭಾಷಾಂತರ ಮಾಡುವಾಗ ಮೂಲ ಪಠ್ಯಕ್ಕೆ ಧಕ್ಕೆಯಾಗಬಾರದು ಎಂಬ ಉದ್ದೇಶದಿಂದ ಮಾಡುವ ಅನುವಾದವನ್ನು ನಾವು ಪದಾನುವಾದ ಅಂತೇಳಿ ಕರಿತೀವಿ. ಸಾಹಿತ್ಯದ ಭಾಷಾಂತರದ ಸಂದರ್ಭದಲ್ಲಿ ಪದಾನುವಾದ ಅಪ್ರಸ್ತುತವಾದರೂ ಧರ್ಮ, ವಿಜ್ಞಾನ, ತಂತ್ರಜ್ಞಾನ, ಕಾನೂನು ಇತ್ಯಾದಿ ವಿಷಯಗಳಿಗೆ ಸಂಬಂಧಿಸಿದ ಕೃತಿಗಳ ಅನುವಾದಗಳ ಸಂದರ್ಭದಲ್ಲಿ ಪದಾನುವಾದಕ್ಕೆ ತುಂಬ ಪ್ರಾಶಸ್ತ್ಯ ಅಂತಕ್ಕಂಥದ್ದು ಇರುತ್ತೆ. 24ನೇ ಪ್ರಶ್ನೆ ಹೀಗಿದೆ, ನೇರಾನುವಾದ ಎಂದರೇನು? ಯಾವುದೇ ಮಧ್ಯವರ್ತಿ ಅಥವಾ ಅನ್ಯ ಭಾಷೆಯ ನೆರವಿಲ್ಲದೆ ಮೂಲ ಭಾಷೆಯಿಂದಲೇ ಮಾಡುವ ಅನುವಾದವನ್ನು ನೇರಾನುವಾದ ಅಥವಾ ನಿಕಟಾನುವಾದ ಅಂತೇಳಿ ಕರಿತೀವಿ. 25ನೇ ಪ್ರಶ್ನೆ ಹೀಗಿದೆ, ಅರ್ಥಾನುವಾದ ಎಂದರೇನು? ಮೂಲ ಶಬ್ದದ ಅರ್ಥವನ್ನು ಸಂದರ್ಭೋಚಿತವಾಗಿ ಗ್ರಹಿಸಿ ಸಮಂಜಸವಾಗಿ ಅನುವಾದಿಸುವುದನ್ನೇ ನಾವು ಅರ್ಥಾನುವಾದ ಅಂತೇಳಿ ಕರಿತೀವಿ. 26ನೇ ಪ್ರಶ್ನೆ ಹೀಗಿದೆ, ಸರಳಾನುವಾದ ಎಂದರೇನು? ಮೂಲ ಪಠ್ಯವನ್ನು ಸುಲಭವಾಗಿ ಅರ್ಥವಾಗುವಂತೆ ಓದುಗರಿಗೆ ನೀಡುವುದೇ ಸರಳಾನುವಾದ ಅಂತೇಳಿ ಕರಿತೀವಿ. ಉದಾಹರಣೆಗೆ ನಾವು ದೇಜೆ ಗೌರವರ ಶ್ರೀರಾಮಾಯಣ ದರ್ಶನಂ ವಚನ ಚಂದ್ರಿಕೆಯನ್ನು ಇಲ್ಲಿ ನಾವು
ಗಮನಿಸ್ಬೋದು. 27ನೇ ಪ್ರಶ್ನೆ ಹೀಗಿದೆ, ವಿಸ್ತಾರಾನುವಾದ ಎಂದರೇನು? ಮೂಲ ಕೃತಿಯ ಭಾವವನ್ನು ಉದ್ದಿಷ್ಟ ಭಾಷೆಯಲ್ಲಿ ಹೇಳುವಾಗ ಅನುವಾದಕರು ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸುವ ಸಲುವಾಗಿ ವಿಸ್ತಾರವಾಗಿ ವಿವರಿಸುವುದಕ್ಕೆ ವಿಸ್ತಾರಾನುವಾದ ಅಂತೇಳಿ ಕರಿತೀವಿ. ವಿಸ್ತಾರಾನುವಾದಕ್ಕೆ ಉದಾಹರಣೆಯಾಗಿ ಕೆದಂಬಾಡಿ ಜತ್ತಪ್ಪರಯ್ಯವರ ಚೋಮನ ದುಡಿ ತುಳು ಅನುವಾದ ಕೃತಿಯನ್ನು ನಾವು ಗಮನಿಸ್ಬೋದು. 28ನೇ ಪ್ರಶ್ನೆ ಹೀಗಿದೆ, ಛಾಯಾನುವಾದ ಎಂದರೇನು? ಅನುವಾದಕರು ತನ್ನ ಕಾಲಕ್ಕೆ ಮತ್ತು ಉದ್ದೇಶಕ್ಕೆ ತಕ್ಕಂತೆ ಮೂಲವನ್ನು ಬದಲಾಯಿಸಿಕೊಳ್ಳುವ ಸ್ವಾತಂತ್ರ್ಯವನ್ನು ಬಳಸಿಕೊಂಡು ಮಾಡುವ ಅನುವಾದವನ್ನು ಛಾಯಾನುವಾದ ಅಂತೇಳಿ ಕರಿತೀವಿ. ಉದಾಹರಣೆಗೆ NS ಲಕ್ಷ್ಮೀನಾರಾಯಣ ಭಟ್ಟರ ಮೃಚಕಟಿಕ ಕೃತಿಯನ್ನು ನಾವಿಲ್ಲಿ ಗಮನಿಸ್ಬೋದು. 29ನೇ ಪ್ರಶ್ನೆ ಹೀಗಿದೆ, ಸಂಕ್ಷಿಪ್ತಾನುವಾದ ಎಂದರೇನು? ಮೂಲ ಕೃತಿಯ ವಿಸ್ತಾರವನ್ನು ಆಶಯಕ್ಕೆ ಚ್ಯುತಿ ಬಾರದಂತೆ ಸಂಗ್ರಹವಾಗಿ ರೂಪಿಸುವುದನ್ನು ಸಂಕ್ಷಿಪ್ತಾನುವಾದ ಅಥವಾ ಸಂಗ್ರಹಾನುವಾದ ಅಂತೇಳಿ ಕರಿತೀವಿ. ಇದನ್ನು ನೀವು ಸಂಕ್ಷಿಪ್ತಾನುವಾದಕ್ಕೆ ಉದಾಹರಣೆಯಾಗಿ AR ಕೃಷ್ಣಶಾಸ್ತ್ರಿಯವರ ವಚನ ಭಾರತ ಕೃತಿಯನ್ನು ಗಮನಿಸಬಹುದು. 30ನೇ ಪ್ರಶ್ನೆ ಹೀಗಿದೆ, ಅನುವಾದಗಳ ಯುಗವೆಂದು ಯಾರ ಕಾಲವನ್ನು ಕರೆಯುತ್ತೇವೆ? ಅನುವಾದಗಳ ಯುಗವೆಂದು 16ನೇ ಶತಮಾನದಲ್ಲಿ ಇಂಗ್ಲೆಂಡಿನ ಎಲಿಜಬೆತ್ ರಾಣಿಯ ಕಾಲವನ್ನು ಕರೀತೇವೆ. 31ನೇ ಪ್ರಶ್ನೆ, ಹೋಮರ್ ಕವಿಯ ಕೃತಿಗಳನ್ನು ಹೆಸರಿಸಿ. ಇಲಿಯಡ್ ಮತ್ತು ಒಡಿಸ್ಸಿ ಕೃತಿಗಳು ಹೋಮರನ ಪ್ರಮುಖ ಕೃತಿಗಳಾಗಿದ್ದಾವೆ. ಕೊನೆಯ ಪ್ರಶ್ನೆ 32ನೇ ಪ್ರಶ್ನೆ ಹೀಗಿದೆ, ಸಂಸ್ಕೃತದಿಂದ ಕನ್ನಡಕ್ಕೆ ಬಂದ 2 ಕೃತಿಗಳನ್ನು ಹೆಸರಿಸಿ. ಪಂಪನ ವಿಕ್ರಮಾರ್ಜುನ ವಿಜಯ, ಆದಿಪುರಾಣ. ಸಂಸ್ಕೃತದಿಂದ ಕನ್ನಡಕ್ಕೆ ಇವು ಅನುವಾದ ಆಗಿರ್ತಕ್ಕಂಥ ಕೃತಿಗಳು. ಪಂಪ ಸಂಸ್ಕೃತದ ವ್ಯಾಸನ ಭಾರತವನ್ನು ನೋಡಿಕೊಂಡು ಕನ್ನಡಕ್ಕೆ ವಿಕ್ರಮಾರ್ಜುನ ವಿಜಯವನ್ನು ಬರೀತಕ್ಕಂಥದ್ದನ್ನು ನೋಡ್ತೀವಿ. ಅಥವಾ ನೀವು ಕರ್ನಾಟಕ ಕಾದಂಬರಿ ಅಥವಾ ಕರ್ನಾಟಕ ಪಂಚತಂತ್ರ, ರಾಮಚಂದ್ರ ಚರಿತ ಪುರಾಣ, ಹೀಗೆ ಅನೇಕ ಕೃತಿಗಳನ್ನು ನಾವು ಪಟ್ಟಿ ಕೊಡಬಹುದು. ಹೀಗೆ ಒಂದು 32 ಅಂಕದ ಪ್ರಶ್ನೆಗಳನ್ನು ನಾವು ಸಂಕ್ಷಿಪ್ತವಾಗಿ ಭಾಷಾಂತರ ತತ್ವ ಮತ್ತು ಪ್ರಯೋಗ ಪಠ್ಯದ ದೃಷ್ಟಿಯಿಂದ ಗಮನಿಸ್ಬೋದು. ಇದುವರೆಗೂ ಕೇಳಬಹುದಾದ ಪ್ರಶ್ನೆಗಳು, ಇದರ ಆಚೆಗೂ ಕೂಡ ಪ್ರಶ್ನೆಗಳನ್ನು ಕೇಳತಕ್ಕಂಥ ಸಾಧ್ಯತೆ ಪರೀಕ್ಷೆಯಲ್ಲಿರುತ್ತೆ. ಹಾಗಾಗಿ ಈ ಹಿನ್ನೆಲೆಯಲ್ಲಿ ನೀವು ಗಮನಿಸಬೇಕು. ಈ ಪಠ್ಯ NEP ವಿದ್ಯಾರ್ಥಿಗಳಿಗೆ ಮಾತ್ರ ಇರುತ್ತೆ. ಅದು 3 ಮತ್ತು 4ನೇ ಸೆಮಿಸ್ಟರ್ನಲ್ಲಿ ನೀವು BCA, BCom ಮತ್ತು BSc BA ವಿದ್ಯಾರ್ಥಿಗಳಿಗೆ ಈ OE ಪಠ್ಯ ಕನ್ನಡ ಮುಕ್ತ ಆಯ್ಕೆ ಪತ್ರಿಕೆ ಆ ಮಕ್ಕಳಿಗೆ ಮಾತ್ರ ಇದು ಸಂಬಂಧಪಟ್ಟಿರತಕ್ಕಂಥದ್ದು. ಮುಂದಿನ ತರಗತಿಯಲ್ಲಿ ಮತ್ತೊಂದು ಪಠ್ಯವನ್ನು ಕುರಿತು ಚರ್ಚೆ ಮಾಡೋಣ. ನಮಸ್ಕಾರ.